ಅರ್ಜುನ ಯಾರಿದ್ದ? ಕೃಷ್ಣ ಪರಮಾತ್ಮಂದು ಹಳೆನೂ ಇದ್ದ ಮತ್ತು ಭಕ್ತನೂ ಇದ್ರಿ, ಶಿಷ್ಯನೂ ಇದ್ರಿ, ಸಖಾನೂ ಇದ್ದ. ಹಾ ನೋಡ್ರಿ ಎಷ್ಟು ಸಂಬಂಧ ಬಹಳ ದೊಡ್ಡದೈತ್ರಿ ಇಬ್ಬರದು. ಇಬ್ಬರು ಮಂದಿ ಸಾಯಂಕಾಲ ಯುದ್ಧದ ಈ 7ನೇ ದಿವಸ ಹೌದು ಕುರುಕ್ಷೇತ್ರದೊಳಗೆ ರಣರಂಗದೊಳಗ ಬಿದ್ದ. 7ನೇ ದಿವಸಿಗೆ ಅದೊಂದು ಪದ್ಧತಿ ಇತ್ತು, ಶಂಕ ಪ್ರಾರಂಭ ಮತ್ತು ಮಂಗಲ. ಹೌದು ಅಲ್ಲಿವರೆಗೆ ಅದು ಪ್ರಾರಂಭ. ಶಂಕ ಊದ್ರ ಅಂದ್ರೆ ಪ್ರಾರಂಭ ಆಗಬೇಕು, ಊದ್ರ ಅಂದ್ರೆ ಬಂದ್ ಆಗ್ಬೇಕು. ಅಲ್ಲಿವರೆಗೆ ಅದು ಹಿಂಗೆ. ಹೌದು ಹೌದು ಮಂಗಲ ಇತ್ತು. ಯಥಾ ಪ್ರಕಾರ ಸಾಯಂಕಾಲ ಅರ್ಜುನ ನಡಿ ಅಂದ ಕೃಷ್ಣ. 4 ಹೆಜ್ಜೆ ಹೋಗ್ಬಾರ ನಡಿ, ತಾಂಡ್ಯ ಕಡಿತ. ವಾಕ್ಯಂಗ್ ಕರಿ ಅಪ್ಪಗಳು ಹೋಗ್ತಿದ್ರಲ್ಲ ಮೊದಲು, ಹಾ ಹಾ ಅಪ್ಪಗಳು ಹೋಗ್ತಿದ್ರ ಗುರುಗಳು. ದೊಡ್ಡ ಅಪ್ಪಗಳು ಹೋಗಿ ಆಯ್ತು ಕೃಷ್ಣ ಬಂದೆ ಅಂತ ಹೊಂಟ್ರು ಹೋಗೋಳ್ಯಾಗ ಅರ್ಜುನ, ಯಪ್ಪ ಕೃಷ್ಣ ಬಾಬಾ ಹೇಳು, ಅಲ್ಲೋಡ್ ಹೋಗಲ್ಲ ಆಕಾಶದಾಗ ಗುಬ್ಬಿ ಎಷ್ಟು ಚಂದ ಹಾರಾಡಕತ್ತಾವ. ಹೌದೌದು ಪಕ್ಷಿಗಳು ಎಷ್ಟು ಚಂದ ಹಾರ್ತಾವ ನೋಡು. ಹೌದು ಕೃಷ್ಣ, ಗುಬ್ಬಿ ಎಷ್ಟು ಚಂದ ಹಾರಾಡಕತ್ತಾವ. ಮತ್ತೊಂದು 4 ಹೆಜ್ಜೆ ಹೋದ. ಅರ್ಜುನ ಬಾಬಾ ಬಾಬಾ ಕೃಷ್ಣ ಬಾಬಾ, ಅವು ಗುಬ್ಬಿ ಅಲ್ಲೋ, ಅವು ಕಾಗೆ ಅದಾವ, ಎಷ್ಟು ಚಂದ ಹಾರಾಡಕತ್ತಾವ. ಹೌದೌದು ಅರ್ಜುನ ನೋಡುವ, ಹೌದು ಬಾಬಾ ಅವು ಗುಬ್ಬೆಲ್ಲ ಆಗ್ಯಾವ ಕಾಗೆ ಅದಾವ, ಎಷ್ಟು ಚಂದ ಹಾರಾಡಕತ್ತಾವ. ಮತ್ತು 4 ಹೆಜ್ಜೆ ಮುಂದೆ ಅರ್ಜುನ ಬಾಬಾ ಕೃಷ್ಣ ಕೃಷ್ಣ, ಅವು ಗುಬ್ಬಿನೂ ಅಲ್ಲ, ಅವು ಕಾಗಿನೂ ಅಲ್ಲ, ಏನದಾವ್ರಿಪ್ಪ, ಅವು ಪಾರಿವಾಳ ಅದಾವು, ಎಷ್ಟು ಚಂದ ಹಾರಾಡಕತ್ತಾವ. ಹೌದು ಅವಾಗನು ಹಂಗ ಅಂದ ಅರ್ಜುನ, ಪಾರ್ಬೇಳ ಹಂಗ ಅಂದ. ಹೌದ ಮತ್ತೆ 4 ಹೆಜ್ಜೆ ಹೋದ. ಅರ್ಜುನ ಬಾಬಾ ಬಾಬಾ ಕೃಷ್ಣ, ಅವು ಗುಬ್ಬಿನೂ ಅಲ್ಲ, ಪಾರಿವಾಳನೂ ಅಲ್ಲ, ಹಾಗಿನೂ ಅಲ್ಲ, ಹಾಗೇನೂ ಅಲ್ಲ, ಏನದವ್ರು ಅವು ಹದ್ದದಾವ, ಹದ್ದ ಎಷ್ಟು ಚಂದ ಹಾರಾಡಕತ್ತಾವ. ಅವಾಗ ಏನ್ ಹೇಳ್ತಾನ್ರಿ ಅರ್ಜುನ, ನೋಡ್ದ, ಹೌದು ಕೃಷ್ಣ ಅವು ಹತ್ತಿ ಹಂಗ ಅಂದ. 4 ಹೆಜ್ಜೆ ಹೊಳ್ಳಿ ನೋಡ್ದ ಭಗವಂತ, ಕಣ್ಣಾಗವ ನೆತ್ತಾಗವ ಅಂತ ಕೇಳದವ ಅರ್ಜುನ್. ಅರ್ಜುನ. ನಿನ್ನ ಕಣ್ಣ ಇದ್ದ ಜಾಗನಾಗವ, ಜಾಗ ಬಿಟ್ಟದಾವು. ಯಾಕೆ ಬಾಬಾ? ಅಲ್ಲೋ, ನಾ ಗುಬ್ಬಿ ಅಂದ್ರೆ ಗುಬ್ಬಿ ಅಂತಿ, ಕಾಗೆ ಅಂದ್ರ ಕಾಗೆ ಅಂತಿ, ಹೌದು ಪ್ಯಾರ್ಬೇಳೆ ಅಂದ್ರ ಪ್ಯಾರ್ಬೇಳೆ ಅಂತಿ, ಹತ್ತಂದ್ರ ಹತ್ತತಿ, ನಾಂದಂಗೆ ಅಂತೀಯಲ್ಲ. ಜರ BLD ಹೋಗಿ ಚೆಕ್ ಮಾಡ್ಕೊಂಡು ಬಾ. ಇಲ್ರಿ ಅವಾಗ ಅಂದಾರ ಅವ್ರು, ಅವಾಗ ಅಲ್ಲಿ ಬೇಲ್ದಿತ್ತು, ಉದಾಹರಣೆ ಕೊಡ್ಲಾಗತ್ತಾರ. ಅವಾಗ ಒಂದ್ ಯಾವ್ದಾರ LD ಇರ್ಬೇಕು, ಒಂದು ದವಾಖಾನೆ ಇತ್ರಿ, ಯಾವ್ದಾರ ಇರ್ಬೇಕು, ಎತ್ತಿ ವೈದ್ಯರು ಇದ್ರಿ, ವೈದ್ಯಕೀಯ ವೈದ್ಯಕೀಯ ಇತ್ತು, ವೈದ್ಯ ಹೋಗು ಚೆಕ್ ಮಾಡ. ಆಯುರ್ವೇದಿಕ್ ಡಾಕ್ಟರ್ ಇದ್ರು, ಆಯುರ್ವೇದಿಕ್ ನಿನಗೆ ಗೊತ್ತಾಗುತ್ತದನಿಲ್ಲ ಅರ್ಜುನ, ಕಣ್ಣರೆ ಕಾಣುತ್ತಾವನಿಲ್ಲ. ನಾ ಅಂದಂಗೆ ಇದ್ದೀನಿ, ನಾ ಅಂದಂಗೆ ಅಂತೀಚರ ನೋಡಿ ಹೇಳ್ತ ಬಾಲ. ಹೌದು ನೋಡಿ ಹೇಳಲ್ಲಪ್ಪ ನಮಗ. ಅಳಾಗ ಕೃಷ್ಣ ಪರಮಾತ್ಮನ ಮಾತಿಗೆ ಒಂದು ಬಹು ಸುಂದರವಾಗಿ ಉತ್ತರ ಕೊಡ್ತಾನೆ. ಅರ್ಜುನ ಹೇಳ್ತಾನೆ, ಏನ್ ಹೇಳ್ತಾನೆ? ಕೃಷ್ಣ ಬಾಬಾ, ಆಹಾ ಕೃಷ್ಣ ಭಗವಂತ, ಹೌದು ಅವು ಕಾಗೆ ಅದಾವೋ, ಗುಬ್ಬಿ ಅದಾವೋ, ಹತ್ತದಾವೋ, ಪರಿವಾರ ಅದಾವೋ, ನನಗೆ ಗೊತ್ತಿಲ್ಲ. ಅದು ಏನಾದ್ರು ನನಗೆ ಕರಗಿಲ್ಲ. ಅವು ಏನದಾವ ನನಗೆ ಗೊತ್ತಿಲ್ಲ. ನನ್ನ ಕಣ್ಣಿನ ಮ್ಯಾಗ ನನಗೆ ಡೌಟ್. ಒಂದಳಕ ಬಂದಿತ್ತು, ಹೌದೌದು, ಒಂದಳಕ ನನ್ನ ಕಣ್ಣಿನ ಮ್ಯಾಗ ನನಗೆ ಸಂಶಯ ಅದ. ಆದ್ರೆ ಕೃಷ್ಣ ನಿನ್ನ ನೆಲಗಿ ಮ್ಯಾಗ ನನಗೆ ಸಂಶಯ ಇಲ್ಲ. ಹೌದೌದೌದೌದೌದೌದೌದು, ನಿನ್ನ ನಾಲಿಗೆ ಎಂದೂ ಸುಳ್ಳು ಹೇಳಂಗಿಲ್ಲ. ಅದಕ್ಕ ಅವಕ್ಕೆ ನೋಡಲೇನ, ಹೇಳುತ್ತೇ ಇರ್ತಾವ. ಹೌದೌದೌದು, ಇಂಥ ವಿಶ್ವಾಸ ಇತ್ರಿ. ಅದಕ್ಕೆ ಹೇಳ್ತೀನಿ, ಏನ್ ಹೇಳ್ತೀರಿ ಹೇಳಿ. ಕೃಷ್ಣನ ನೆಲಗಿ ಮ್ಯಾಗ ಹೆಂಗ್ ಭರವಸ ಅದ, ಹೌದೌದ, ಹಂಗ ನನ್ನ ಗದ್ದಿಗೆ ಮ್ಯಾಗ ನನಗೆ ಭರವಸ ಅದ. ಹೌದೌದು ಹೌದೌದು, ನಾನು ಬುಟ್ಟ್ಯಾಗ ರೊಟ್ಟಿಲ್ಲ, ಮೊದಲು ನೆನಪಿಟ್ಟುಕೊನಿ. ಹೌದು, ನಿನಗೆ ಅನ್ಸಿರ್ಬೇಕು ಮಹಾರಾಜರಿಗೆ ಒಂದು ಸ್ವಲ್ಪ ಕೊಳ್ಳಾಗ ಸ್ವಲ್ಪ ಕೈಯಾಗ ಲೋಟ ಮತ್ತ
ಅಷ್ಟೇ ಮುಂಜಾನೆ ಕೂಲಲ್ಲಿ ಆತಾವ ಏನು ನಿನಗೆ ಅನ್ಸದ್ ನಾ ಭಾಳ ಸೌಕಾರತ್ತ ನನ್ನಟ್ಟು ಬಡವ ಯಾರಿಲ್ಲ ಇದು ನೆನಪಿಟ್ಕೊನಿ ಆದ್ರೆ ನಾ ಹೃದಯಲಿ ಶ್ರೀಮಂತಿದ್ದ ನಮ್ಮ ಬಾಬಾನ ಗದ್ಗಿಲಿ ಶ್ರೀಮಂತಿದ್ದ ನಾವೇನು ಹೇಳಿದೀವಿ ಇಟ್ಟುತ್ತಾರ ರೀ ನಮ್ಮ ಅಪ್ಪ ಶ್ರೀಮಂತತೆ ಹೇಳಿದೀವಿ ನಾವು ಬಡವನ ಮಕ್ಕಳಲ್ಲ ಅಂತ ನಾ ಹೇಳಿನು ನಮಗೆ ಮೈ ಮೇಲೆ ಬಟ್ಟಿ ಹೊಟ್ಟಿಗೆ ಈ ಜಗತ್ತಕ್ಕೆಲ್ಲ ಅನ್ನ ಹಾಕ್ತಾನ ಏನ್ ಬೇಕಾಗ್ಯದ ಮಕ್ಕಳಿಗೆ ನಮಗಿಟ್ಟು ಹಾಕ್ತಾನೆ ಮಕ್ಕಳಿಗೆ ಏನ್ ಬೇಕಾಗ್ಯದ ಏನ್ ಬೇಕು ಅನ್ನ ಅರಿವಿ ಬಡತನ ಯಪ್ಪ ನೀವೇನು ಗದ್ದಿಗೆ ಮೇಲೆ ಭರವಸೆ ಇಟ್ಟಿದ ಅಪ್ಪ ಮದಗೊಂಡಪ್ಪನ ಅವ ಕೃಷ್ಣನ ನಾಲಿಗೆ ಮ್ಯಾಗ ಹಂಗ ಭರವಸೆ ಇತ್ತು ಅರ್ಜುನಂದು ನಿಮ್ಮದೂ ಕೂಡ ಒಳಗ ಪರಮಾತ್ಮನ ಗದ್ದಿಗೆಗೆ ಭಗವಂತನ ಗದ್ದಿಗೆಗೆ ಅಪ್ಪನ ಗದ್ದಿಗೆ ಮೇಲೆ ನಿಮ್ಗೆ ವಿಶ್ವಾಸ ಅದ ಇದನ್ನು ಹೇಳ್ತೀನಿ ಕೇಳು ಹೌದ್ರಿಪ್ಪ ಭರವಸೆ ಮಾಡೋರು ಬಹಳ ಮಂದ್ಯಾರ ಹಾ ಅಂಶಿದ್ದನ ಮೇಲ ಸೋಮಲಿಂಗನ ಮೇಲ ಮದಗೊಂಡ ಮಹಾರಾಜರ ಮೇಲ ಎಲ್ಲಾರು ಎಲ್ಲಿವರೆಗೆ ಭರವಸೆ ಮಾಡ್ತಾರ ಅವ್ರ ಸಂಸಾರ ಪ್ರಪಂಚ ಹಾಲುಂಡ ಬೆಳ್ಳ್ಯಾಗ ಹರಿದಾಡ್ತಂದ್ರ ಅವ್ರ ಬೆಳಕ ಬಂಗಾರ ಆತಂದ್ರ ಅಲ್ಲಿ ಮಠ ಮಾಡ್ತಾರೆ ಪ್ಲಸ್ ಜಾಗನಾಗ ಜರ ಮೈನಸ್ ನಡೀತಂದ್ರ ಬಟ್ ಮುರ್ಲಿಕ್ಕೆ ಚಾಲು ಆತಾವ ನೆನಪಿಟ್ಟುಕೋ ಅದನ್ನು ನಡೀದಿರಪ್ಪ ನಂದು ಹಂಗಿಲ್ಲ ನಿಮ್ಮದು ಹೆಂಗದ್ರಿ ನೀವೇನು ಇವ್ರಂದ್ರೆ ನೀವು ಯಾವಾಗ ಕಾರಣ ಬರ್ಬೇಕು ಅದಕ್ಕೆ ಬರ್ಬೇಕು ಅದು ಎಂತ ಮಾತದ ಒಟ್ಟೆ ನೀವು ಸುಮ್ಮೀರಿ ನಿಮ್ಮದು ಹೆಂಗಪ್ಪ नाही देहाचा बरवास ಹೌದು देह राहो ಅಥವಾ ಜಾವೋ दिडभाव पांडुरंग ಹೇಳಿದ್ರಿ येडाव नी ಹೌದು कोल्लाव नी ಹಾ थेर सागसाव नी डब ಹೊಡ್ಯಾವ್ नी ಹೌದು ಡಬ್ ಹೊಡೆದಿದ್ದೆ ಅವ್ನ ಮ್ಯಾಗ ಅಳುವುದದ ದೇವ್ರೇ ಅಲ್ರಿ ಅವ್ರ ಕರ್ತವ್ಯ ಅದ ಹ್ಯಾಂಗ ನಡೆಸ್ಬೇಕು ಅವನಿಗೆ ಗೊತ್ತದ್ರಿ ಕರ್ತವ್ಯ ಹೌದು ದೇವರದನವ ಹಾ ಒಂದು ಮಾತು ಹೇಳ್ತಿದ್ರು ಗುರುಗಳು ಏನ್ ಹೇಳ್ತಿದ್ರು ಗುರುಗಳು ಯಾರ್ರಿಪ್ಪ ನಮ್ಮ ಗುರುಗಳಪ್ಪ ಅವ್ರು ಯಾರ್ರಿ ಮದಗೊಂಡು ಗುರು ಅಂದ್ರೆ ಗೊತ್ತಾಗ್ತದ ಇವ್ರಿಗೆ ಗುರುಗಳು ಅಂದ್ರೆ ಸ್ವಾಮಿಗಳು ಅಂತ ಕೂತಿತ್ತು ಮಂದಿ ನಿಮ್ ಇಬ್ಬರು ಒಟ್ಟು ದಡ್ಡ ಮಂದಿ ಮುಂದಿನವ್ರು ಅಲ್ಲತ್ತವ ನಮ್ಮ ಇಬ್ಬರಟ್ಟು ದಡ್ರಿ ಅವ್ರಿಲ್ಲ ಅಂತ ಖರೇನೆ ಮನೆಗದವ್ರು ಇದೇ ಮಠದಾಗ ಅಪ್ಪಗಳು ಇದ್ದಕ್ಕರ ಒಂದು ಕತೆ ಹೇಳ್ತೀನಿ ಜಾತ್ರೆ ನಡೆದಿದ್ದು ಶೆಟ್ಟಿದು ತುಪ್ಪ ಸಿಕ್ಕಾಪಟ್ಟಿ ಇದ್ರಿ ಅವರು ಆ ಕಡೆ ಯಾರು ಹಾ ಗೋಕಾಕದವ್ರು ಇಬ್ಬರು ಯಾರ್ಯಾರಿ ಮಂಜುನಾಥ್ ಮತ್ತು ಇನ್ನೊಬ್ಬರು ಮಾರುತಿ ಅನ್ನೋರು ಒಬ್ರಿಬ್ರು ಹಿಂಗ ಎರಡು ಪ್ಯಾರಲ್ಲಿ ತುಪ್ಪ ಬಂದಿತ್ತು ತುಪ್ಪ ಬಂದದ ನೀಡುದ ತರಕ್ ಹಾರ್ಯಾರಪ್ಪ ಊಟ ಕೊಡೋರು ತರಕ್ ಹಾರ್ಯಾರ ಮುಂದ ಅಪ್ಪಗೆ ಹ್ಯಾಂಗ ಗೊತ್ತಾಗ್ಯದ ಯಾರಿಕೊಂಡ್ರಿ ಒಂದರ ಕಾಲ್ ಮಾಡೋದು ಬರೋ ನಡಿ ಅಂತ ಹೇಳಿ ಗದ್ದಿಗೆ ಮಂದಿ ಎದ್ದು ಬಂದ್ರಪ್ಪ ಅವ್ರು ಮದ್ಕೊಂಡಪ್ಪ ಅವ್ರು ಸಂಗಾಟ ಹಿಂಡು ಮಂದಿ ಹೋಗಿ ಎಲ್ಲಾರು ಬಂದು ನೋಡಿದ್ರು ಅವರಲ್ಲಿ ಶವಂಗಿ ಪಾಯಸಿತ್ತೋ ಏನೋ ನನಗೆ ಸೌಶ್ಯ ಪಕ್ಕ ಗೊತ್ತಿಲ್ಲ ಅದು ಒಣದೇ ತಿನ್ನಕತ್ತಿರೋ ಹೌದು ಇವ್ರು ಸಹಜ ಇವ್ರಿಗೆ ಏನು ಕಾಲ್ ಮಾಡಿ ಬಂದಿಲ್ಲ ಏನಿಲ್ಲ ಹಿಂಡದ್ ಹಿಂಗ ಕೈಯಾಗ ಹಿಡಿದು ತಾಟ್ ಉಣ್ತಿತ್ತು ಸಾವಿರಾರು ಮಂದಿ ಪೂಜಾರತ್ತ ಅಪ್ಪಾಜಿ ಅವ್ರು ಮದುಗೊಂಡಪ್ಪಗಳು ಐದು ಹಿಂಗೋಮ್ ನೋಡ್ಕೋತ ಹೋಗಿ ಎಲ್ಲಿಗೆ ಹೋದ್ರಂದ್ರಪ್ಪ ಆ ತುಪ್ಪದ ಬ್ಯಾರಲಿಕ್ಕೆ ಹೋದ್ರಿ ಇವ್ರು ಅದರ ಸುತ್ತ ಯಾರೂ ಇಲ್ಲ ಏನು ಬಾಯಿ ತೋತರದು ಬಾಯಿ ಕಟ್ಟಿರ್ತಾರೆ ಕಲಾಸ್ ಬ್ಯಾರಲ್ ಕರೆದ್ರವ್ರು ಹಾ ಇಲ್ರಿ ತುಪ್ಪಿನ ಬಲಿಯಲ್ಲಿ ನಿಂತಾರ ಕರೆದ್ರ ತಂದ್ರೆ ಯಾರಿಗೆ ತುಪ್ಪಿಗೆ ಬಿಟ್ಟೆ ಕರಿಬೇಕಲ್ಲ ಈಗ ನೀಡವ್ರಿಗೆ ಕರೆದ್ರಿ ಇದ್ರಾಗ ಯಾನದ ಅಂತ ಕೇಳಿದ್ರ ಅವ್ರು ಇದ್ರಾಗ ಯಾನದ ಅಂತ ಕೇಳೋದ್ರಾಗ ಅಪ್ಪ ತುಪ್ಪದ್ರಿ ಅದು ಎದಕ್ಕೆ ತಂದಿರಿ ಇದು ಅಂತ ಅಲ್ಲೋ ಒಬ್ಬರು ತಾಟ್ನಾಗ ತುಪ್ಪಿಲ್ಲ ತರಕಾರಿ ಪಟ ನೀಡ್ರಿ ಇದನ್ನ ಹಾಗ ಮಾಡ್ರಿ ನಾ ಹೊಳೆ ಮರಾಠಿ ಅಂದ್ರು ಅಪ್ಪಗಳು ಹ್ಯಾಂಗಾಗಿರ್ಬೇಕು ಅವ್ರ ಮನ್ಸಿಗೆ ದಡ ಬಾಯಿ ಬಿಚ್ಚಿ ಎಲ್ಲೆಲ್ಲಿ ಹಿಂಗ ಗ್ರೌಂಡ್ದಾಗ ಉಣ್ತಿತ್ತು ಮಂದಿ ಎಲ್ಲಾರು ತಾಟ್ಲಾಗ ಚಕ್ಕಿಲಿ ನೀರ್ ನೀಡು ಚಕ್ಕಿಲಿ ತುಪ್ಪ ನೀಡ್ಯಾರ ಇದೇ ಮಠದಾಗ್ರಿ ಇಲ್ಲಾದ ನೋಡಿ ಈ ಚಕ್ಕಿಲಿ ಇಂಥ ಚಕ್ಕಿಲಿ ತುಪ್ಪ ನೀಡ್ಯಾರ ಎಲ್ಲಾ ಸರ್ವ ಭಕ್ತರು ಊಟ ಮಾಡ್ಯಾರಿ ಈ ಮಾತನ್ನ ಯಾಕೆ ಹೇಳಕತ್ತಿದೆಪ್ಪ ಅದು ತರ್ಕಿರ್ಬೇಕು ಹೇಳಕತ್ತದ ಯಾಕಂದ್ರ ಅಂತ ತರ್ಕೊಳ್ಳಂತವ್ರು ಇದ್ರು ನನ್ನ ಅಪ್ಪ ಈಗಲೂ ಅದೇ ಜಾಗ್ರತ ಅದಾರ
ಯಾರು ಅಂತ ಕೇಳಿದ್ರೆ ಅವ್ರು ನಿಮ್ಮ ರೂಪದಾಗೆ ಅದಾರ. ಎಲ್ಲ ಭಕ್ತರಿಗೆ ತಿಳಿದದ ಇದು ಎಲ್ಲರಿಗೂ ತಿಳಿದದ. ಅವನ ಹೆಸರ ಮೇಲೆ ಸಾವಿರಾರು ಸಾಧುರಾರು. ನಾ ಇಲ್ಲ ನಾನು ಯಾರ ಹೆಸರ ಮೇಲೆ? ನಾನು ಮಧುಗೊಂಡ ಮಾರದರ ಶಿಷ್ಯನೇ ಇದ್ದ. ಹೋದಂದ್ರೆ ಮತ್ತೆ ಎಲ್ಲಿ ಗರಂ ನೀವು ಗರಂ ಮಾಡ್ಕೊಳ್ಳಿಲ್ಲ ಅಂದ್ರೆ ಹೇಳ್ತಾನ. ಯಾವಾಗಲೂ ಶಾಂತ ಸ್ವಭಾವದಲ್ಲಿ ಕೇಳ್ಬೇಕು. ಅದೊಂದು ರಂಗ ಬಂದಿರ್ತೈತಿ. ಕೇಳ್ಕೋಬೇಕು. ಇವ್ರೆಲ್ಲರಿಗೂ ಇದು ತಿಳಿಬೇಕಾಗ್ಯದ. ನಾ ಹೇಳಕ್ಕಂತದ್ದು ಹೊಟ್ಟಿ ಕಿಚ್ಚಿನ ಮಾತು ಅಲ್ಲದು. ನಾ ಯಾರಿಗೂ ಚುಚ್ಚು ಮಾನಸಂಗಿಲ್ಲ. ನನ್ನ ಸ್ವಭಾವದ ಇದು. ಆದ್ರ ಈ ಪರಮ ಪೂಜೆ ಅಪ್ಪಾಜಿಯವರು ಬೋರ್ಡ್ ಹಾಕಿ ಹೋಯ್ತು ಭಿಕ್ಷಾಕಂದ್ರೆ ನಾನೇ ಹೋಲಿ ಇವ್ರು ಯಾರೇ ಹೋಲಿ ಅದು ಬಂದು ಎಲ್ಲಿ ಮುಟ್ಟಬೇಕು ಅಂತ ಭಕ್ತರಿಗೆ ಅನುಭವ ಇರಬೇಕು. ಇಲ್ಲೇ ಮುಟ್ಟಬೇಕದು. ಇಲ್ಲಿ ಮುಟ್ಟಬೇಕು. ಎಲ್ಲಿ? ಅವನ ಗದ್ದಿಗೆ, ಅವನ ಪ್ರಸಾದಕ್ಕೆ, ಅವನ ದಾನದ. ಇನ್ನೊಂದು ಶಾಲೆ ಅಟ್ಟೆ ಅದತ್ತ ಹೇಳಿಲ್ಲ ಇವತ್ತಿನ ಮಹಾತ್ಮರು ಎಲ್ಲರೂ. ನಿಮ್ಮ ಮಕ್ಕಳಿಗೆ ಇಲ್ಲಿ ಮಠದಾಗ ಶಾಲೆಗೆ ಬಿಟ್ರಂದ್ರ ಅಕ್ಷರ ಜ್ಞಾನ ಒಂದೇ ಅಲ್ಲ, ಆ ಮಕ್ಕಳಿಗೆ ಸಂಸ್ಕಾರ ಅಂತ ಹೇಳ್ಯಾರಿಲ್ರಿ ಗುರುಗಳು. ನಿಜಗುಣಪ್ಪ ಅವರೇ ಹೇಳ್ಯಾರ ನೋಡ್ರಿ. ಸಂಸ್ಕಾರ ತಂದೆಗೆ ತಂದೆ ಅನ್ಬೇಕು, ತಾಯಿಗೆ ತಾಯಿ ಅನ್ಬೇಕು, ಅಣ್ಣ ತಮ್ಮ ಅನ್ಬೇಕು, ಬಂಧು ಬಳಗ ಅನ್ಬೇಕು. ಈ ಮಗ ಈ ಭಾರತ ದೇಶದೊಳಗೆ ಹುಟ್ಟಂದ್ರೆ ದೇಶಕ್ಕಾಗಿ ದುಡಿಬೇಕು, ಅವ ತನ್ನ ಸ್ವಾರ್ಥಕ್ಕಾಗಿನೂ ದುಡಿಬೇಕು. ಸಂಸ್ಕಾರ ಮುಖ್ಯದ ಮಕ್ಕಳು ಅನ್ನುವಂತ ಮಾತು ಹೇಳ್ಯಾರ. ಇದು ಸಿದ್ಧರತ್ನ ಮಧುಗೊಂಡಪ್ಪನ ಮಠದಾಗಿ ಸದ್ಯ ಚಾಲು ಅದ. ಇಂಥದಕ್ಕೆ ನೀವು ₹1 ಖರ್ಚು ಮಾಡಿದ್ರಿ ಅಂದ್ರೆ ನೀವು ಕೊಟ್ಟದಕ್ಕೆ ಸಾರ್ಥಕತೆ ಆಗ್ತದೆ. ನಾ ಹೇಳಕತ್ತಿದ್ದು ತಾಳಿ ಬಾರಿಸ್ಬೇಕು. ನೀವು ಕೊಡೋರು ನೀವು, ಮಠ ನಿಮ್ಮದು, ಇದನ್ನ ನಡೆಸ್ಕೊಂಡು ಹೋಗೋರು ನೀವು. ತಾಳಿ ಬಾರಿಸೋರು ನೀವು. ತಾಳಿ ಬಾರಿಸೋ ತಾಳಿ ಒಳಗೆ ಏನದಂತ ಕೇಳಿದ್ರಿ ಅಂದ್ರೆ ಶಬ್ದ ಪರಮಾತ್ಮನ ಶಬ್ದ. ಚಪ್ಪಾಳೆ ಬಾರಿಸೋದ್ರೆ ಏನಾತ ಅಂತ ಕೇಳಿದ್ರಿ ಅಂದ್ರೆ ಅವನಿಗೆ ಮುಟ್ತದ, ಹೃದಯಕ್ಕೆ ಮುಟ್ಟತ್ತ. ಪರಮಾತ್ಮನ ಹೃದಯಕ್ಕೆ ಮುಟ್ಟದ ಶಬ್ದ. ಅದಕ್ಕಾಗಿ ನಾ ಈ ಮಾತು ನನಗೆ ತಿಳಿದಟ್ಟು ಹೇಳಿದೆಪ್ಪ. ನೀವಾದ್ರೂ ಭಕ್ತರಿಗೆ ಆಶೀರ್ವಾದ ಮಾಡ್ಬೇಕಿದು. ಇದು ಆಶೀರ್ವಾದ ಮಾಡ್ಬೇಕಿದು. ತಾಟ ನನಗೆ ಕೊಟ್ಟಾರ ಇದ್ದದ್ದು ಹೇಳ್ದಪ್ಪ. ನಾ ಯಾವ ರೀತಿ ಮಠ ನಡೀತು, ಯಾವ ರೀತಿ ಸಂಸ್ಕಾರ ನಡೀತು, ಯಾವ ರೀತಿ ನಡೀತು. ಎಷ್ಟೋ ಮಂದಿಗೆ ಇದು ಬಂದು ಬೀಳ್ತದ ಅನ್ಸಿತ್ತಪ್ಪ. ಬಂದೇ ಬೀಳ್ತದೆ. ಇನ್ನೇನು ಚಾಲು ಆಗ್ತದೆ ಅಂದಿದ್ರು. ಅದು ಬಂದು ಬೀಳಕ ಚಾಲು ಆಗ್ಲಿಕ್ಕ ನಮ್ಮ ಅಪ್ಪನ ಮನೆ ಗಂಟ ಅಲ್ಲಿ ನೀ ಅಂತೀವ ಹಿಂಗ. ಮ್ಯಾಗ ಏನ ಗುಡ್ಡದ ಮೇಲೆ ಕೂತಾನ, ಅಲ್ಲಿ ಮಕಣಾಪುರದಾಗ ಕೂತಾನ. ಬಹಳ ದೊಡ್ಡವದನ ಮುತ್ತೆ, ಬಹಳ ದೊಡ್ಡವದನು. ಅವನ 1700 ಸಿದ್ಧರದ ಅವನ ವಂಶಸ್ಥರು. ಎಲ್ಲೆಲ್ಲಿ ಅದಾರ, ಇಲ್ಲಿಂದ 1000 ಹರಿದವ್ರ ಮೇಲೆ ಅದಾರ. ಅಲ್ಲಿ ಸಿದ್ಧೊಟ್ಟಿಗೆ ನಡೆಸ್ಯಾರ. ಇದೇ ರೀತಿ ಆ ಊರಾಗೂ ಅದ. ಬರೇ ಗುಡ್ಡದಾಗ ಆದಂತ ಅರ್ಥ ಮಾಡಬೇಡ್ರಿ. ಎಲ್ಲಿ ಅಮ್ಮ ವಂಶಸ್ಥರ ಭಂಡಾರ ಅದ, ಎಲ್ಲಿ ಅವನ ವಂಶಸ್ಥರ ಅದ, ಆ ರೀತಿನೇ ನಡೀತದ. ಎಲ್ಲಿ ಯಾವುದು ಬಂದು ಬೀಳಲ್ಲ. ಹೌದು ಹೌದು ಹೌದು. ಯಾವ ಕಾಲಕ್ಕೂ ಎಲ್ಲಿನೂ ಬಂದು ಬೀಳಲ್ಲ. ಅವ ಬಹಳ 101 ಧರ್ಮದವನ, ಅವ 1001 ಧರ್ಮದವ. 1000 ಇಲ್ಲ, 100 ಇಲ್ಲ. ಅವನಿಗೆ ಎಲ್ಲರೂ ಅಮೋಕ್ಷಿತನ ವಂಶಸ್ಥರಿ ಅದಾರ. ಅವ್ರು ಅಕ್ಕಡೆ ಗೋಕಾಕ ನಾಡು, ಬೆಳಗಾವಿ ನಾಡಕ್ಕೆ, ಗುಲ್ಬರ್ಗ ನಾಡಕ್ಕೆ, ಮಹಾರಾಷ್ಟ್ರ ಸೊಲ್ಲಾಪುರ ಜಿಲ್ಲೆಯೊಳಗ, ಈ ಕಡೆ ಗುಲ್ಬರ್ಗ ತನ, ಈ ಕಡೆ ರಾಯಚೂರು ತನ. ಅವನು ಎಲ್ಲಿ ಸಿದ್ಧಟಿಗೆ ಮಕ್ಕಳು ಬೆಳೆದಾವ, ಮೊಮ್ಮಕ್ಕಳು ಬೆಳೆದಾವ, ಮರಮೊಮ್ಮಕ್ಕಳು ಬೆಳೆದಾವ, ಅಲ್ಲಿ ಇದೇ ರೀತಿನೇ ನಡೆದವ ನಡೀತದ. ಇದರ ಮಹಿಮಾ ಯಾರಿಗೆ ಹತ್ತಿಲ್ಲ. ಯಾಕಂದ್ರೆ ಬಾಳ ಹೇಳಬೇಡ. ಕೆಲವೊಂದು ಮಂದಿ ಟೆಪಿಗಳಿಗೆ ಅಳಗಡಕತ್ತಾವ. ಗುಡ್ಡದ ಮೇಲೆ ಜಾದು ಅದ. ನಿಮಗ್ ಬಾಳ ತರಕಿಟ್ರಿ ಮಾತ. ಎಂತ ಜಾದು ಅದ, ಎಂತ ಜಾದು ಅದಂದ್ರ ನನ್ನ ಅಪ್ಪ ಮಧುಗೊಂಡಪ್ಪಗೆ ಗೊತ್ತ ಆ ಜಾದು. ಮಾರುತ್ತಪ್ಪ. ಹ್ಞೂ. ಈ ನಮ್ಮ ನಾಡಿಗೆ ಏನಂತಾರ? ಯಾ ನಾಡಂತಾರ? ಇದಕ್ಕೆ ವಿಜಯಪುರ ನಾಡ ಅಂತಾರ್ರಿ. ಟೋಟಲ್ ಟೋಟಲ್ ಅಂದ್ರೆ ಕರ್ನಾಟಕ ನಾಡ. ಕರ್ನಾಟಕ. ಇದ್ರ ಕೊಂಡ್ರಿ ಮಹಾರಾಷ್ಟ್ರ ರೀ. ಮಹಾರಾಷ್ಟ್ರ ಟೋಟಲ್ ಎಲ್ಲನೇ ಭಾರತ ದೇಶ ರೀ. ದೇಶ ಭಾರತ ದೇಶ ಅಂತಾರ. ಹೌದು ಅತಾರ ಅದಕ್ಕೆ ಅದೇ ರೀ. ಇದು ನಮ್ಮ ದೇಶ ಬಿಟ್ಟು ಮತ್ತೊಂದು ದೇಶ, ಅದಕ್ಕೆ ಹೊರದೇಶ. ಅದಕ್ಕೆ ಚೀನಾ, ಅಮೆರಿಕ, ಮತ್ತೊಂದು ಹೊರದೇಶ ಅಂತಾರ. ಹೊರದೇಶದೊಳಗ ಏನಾಗಿತ್ತು? ಕಳ್ಳರಿಗೆ ತುಡುಗರು ಇರ್ತಾರಲ್ಲ. ಹೌದೌದು, ಕಳ್ತನ ಮಾಡೋರು. ತುಡುಗರಿಗೆ ಕಂಡು ಹಿಡಿಯೋದು ಮಷಿನ್ ತೆಗೆದು ತುಡುಗರಿಗೆ ಗುರುತು ಮಾಡಂತದ್ದು. ಗುರುತು ಹಿಡಿಯೋ ಮಷಿನ್ ಗುರುತು ಮಾಡಂತ ಈಗ ತೋರಿಸೋದಿಲ್ಲ. ಅದು ಹಿಡದೆ ಬಿಡ್ತಿತ್ತು ಒಳಗ, ತಗೊಂಡೇ ಬಿಡ್ತಿತ್ತು ಒಳಗ. ತುಡುಗು ಮಾಡೋಳಗೆ ಹಿಡಿದು ಬಿಡ್ತಿತ್ತು. ಹಂಗೆ ಅದು ಸಿಸ್ಟಮ್ ಹಂಗಿತ್ತು. ಬರೇ ಬಳ್ಳ ಮಾಡಿ ತೋರಿಸೋದು, ಹೆಸರ ಮೂಡ್ತಿದ್ದಿಲ್ಲ ಅದು. ಹೌದು ಒಳಗ ಮಷಿನ್ ಒಳಗೆ. ಈಗ ನಾ ಮಾತ್ರ ನಿಮ್ಮ ಕೊಳ್ಳ ಕೈ ಹಾಕದ ತಿಳ್ಕೋರಿ. ನನಗೆ ಹಿಡಿದು ಬಿಡ್ತಿದ್ರಿ. ಹಂಗ
ಅಯ್ಯಪ್ಪ ಅಂದ್ರೆ ನೀ ಅದಕ್ಕೆ ಕೈ ಹಾಕ್ಬಾರ್ದು ಈ ಲೆಕ್ಕಿಗೆ. ಮುಂಜಾನೆ ಕೊಡ್ತಾರ ನಾ ಯಾಕೆ ಕೈ ಹಾಕಕ್ ಹೋಗ್ಲಿ ಉದಾಹರಣೆ ಹೇಳ್ದನ ಈ ನೋಟಿನ ಹಾರ ತಗೊಳೋದ್ರ ಒಂದು ವರ್ಷ ಬಚಾವೇದ ಆ ಕಡೆ ಇಟ್ಟು ಜಾದು ಹೋದ್ ನೋಡಿ. ಇಲ್ಲಿ ಜಾದು ಮನಸ್ಸ ಇದೇ ನೋಡ್ರಿ ಗುಡ್ಡು ಅದು ಜಾದು ನಮ್ಮ ಭಾರತದವರು ಕಂಡು ಹಿಡಿದ್ರು. ಏನಂತ ಮಾಡಿದ್ರಿ ಹ್ಯಾಂಗ ಮಾಡಿದ್ರಿಪ್ಪ ಮಷೀನೇ ಕಂಡು ಹಿಡಿದ್ರು ಅಂತ ಅವ್ರದ್ದು ನೋಡಿ ಇವರು ತುಡುಗು ಮಾಡೋದು ಕಂಡು ಹಿಡಿದ್ರು ಏನು ಮಾಡೋರಿಗೆ ಹಿಡಿಯೋದು ಕಂಡು ಹಿಡಿದ್ರು